ಶೀಘ್ರದಲ್ಲೇ ದೆಹಲಿ ದಂಡಯಾತ್ರೆ ನಡೆಸ್ತಾರಾ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ? ಎರಡೂ ಬಣದಲ್ಲಿ ದೆಹಲಿ ಭೇಟಿ ಕುರಿತು ಈಗ ಚರ್ಚೆ ಶುರುವಾಗಿದೆ. ಕಳೆದ ತಿಂಗಳು ಸದ್ದು ಮಾಡಿ ತಣ್ಣಗಾಗಿತ್ತು ನಾಯಕತ್ವ ಜಟಾಪಟಿ. ಈಗ ಮತ್ತೆ ಅದು ಮುನ್ನೆಲೆಗೆ ಬರುವಂತ ಮುನ್ಸೂಚನೆ ಕಾಣ್ತಾ ಇದೆ. ಜನವರಿ 2ನೇ ವಾರ ದೆಹಲಿಯಲ್ಲಿ ಮಹತ್ವದ ಬೆಳವಣಿಗೆ ಆಗುತ್ತೆ ಅನ್ನುವಂತ ಮುನ್ಸೂಚನೆಯೊಂದು ಸಿಗ್ತಾ ಇದೆ. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ದೆಹಲಿಗೆ ತೆರಳುತ್ತಾರೆ ಅಂತ ಎರಡೂ ಬಣದಿಂದಲೂ ಕೂಡ ಅವರ ಆಪ್ತ ವಲಯ ಖಚಿತಪಡಿಸ್ತಾ ಇದೆ. ದೆಹಲಿ ಭೇಟಿ ವೇಳೆ ನಾಯಕತ್ವ ಬದಲಾವಣೆಯ ಕುರಿತು ಚರ್ಚೆಯಾಗುವಂತ ಸಾಧ್ಯತೆ ಇದೆ. ಎರಡೂ ಬಣದಲ್ಲೂ ಕೂಡ ನಿರೀಕ್ಷೆಗಳಿದ್ದಾವೆ. ನಾವು ಬಯಸಿದ ರೀತಿಯಲ್ಲಾಗತ್ತೆ. ಜನವರಿ 9ರ ನಂತರ ನಾವು ಬಯಸಿದ ರೀತಿಯ ಬೆಳವಣಿಗೆಗಳಾಗತ್ತೆ ಅಂತ ಎರಡೂ ಬಣಗಳು ಕೂಡ ಬಯಸಿದೆ. 9ನೇ ತಾರೀಕಿಗೆ ರಾಹುಲ್ ಗಾಂಧಿಯವರು ವಿದೇಶದಿಂದ ವಾಪಸ್ ಬರ್ತಾರಂತೆ. ರಾಹುಲ್ ಗಾಂಧಿಯವರನ್ನ ಭೇಟಿಯಾಗೋದಕ್ಕೆ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನ ಮಾಡ್ತಿದ್ದಾರೆ. ಒಂದು, ನಾಯಕತ್ವ ಬದಲಾವಣೆ ಆಗಬೇಕು. 2.5 ವರ್ಷ ಕಳೆದು 30 ದಿನವೂ 2.5 ವರ್ಷದ ಮೇಲೆ 1 ತಿಂಗಳು ಕಳೆದು ಹೋಯಿತು ಅಂತ ಡಿ ಕೆ ಶಿವಕುಮಾರ್ ಅವರ ಬಣ ಪ್ರಯತ್ನದಲ್ಲಿದೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರ ಬಣ ಕ್ಯಾಬಿನೆಟ್ ರೀಶಫಲ್ ಆಗಬೇಕು ಅನ್ನುವಂಥ ಪ್ರಯತ್ನದಲ್ಲಿದೆ. ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಜೆಟ್ಗೆ ಬೇಕಾದಂಥ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ತಾ ಇದ್ದಾರೆ. ಬಜೆಟ್ಗೆ ಬೇಕಾದಂಥ ಸಿದ್ಧತೆಯನ್ನು ಮಾಡಿಕೊಳ್ತಿದ್ದಾರೆ ಸಿದ್ದರಾಮಯ್ಯ ಅಂತಂದ್ರೆ ಬದಲಾವಣೆ ಸದ್ಯಕ್ಕಿಲ್ಲ ಅಥವಾ ಬದಲಾವಣೆಯೇ ಇಲ್ಲ ಅನ್ನುವಂಥ ಮುನ್ಸೂಚನೆ. ಇನ್ನು ದೇವರಾಜ ಅರಸ್ ಅವರ ದಾಖಲೆ ಏನಿದೆ, ಲಾಂಗೆಸ್ಟ್ ಸರ್ವಿಂಗ್ ಚೀಫ್ ಮಿನಿಸ್ಟರ್ ಅನ್ನುವಂಥ ದಾಖಲೆ, ಅದನ್ನ ಸಿದ್ದರಾಮಯ್ಯ ಅವರು ಸರಿಗಟ್ಟೋದಕ್ಕೆ ಇನ್ನು 2-3 ದಿನ ಬಾಕಿ ಇದೆ. ಅದೊಂದು ದಾಖಲೆ. ಅದಾದ ನಂತರ ಅದಕ್ಕೆ ಈ ಕಡೆ ಮತ್ತೊಂದು ಕಡೆಯಲ್ಲಿ ಅವರು ಸಿದ್ಧತೆ ಮಾಡಿಕೊಳ್ತಾ ಇರೋದು ಬಜೆಟ್ ಮಂಡನೆ ಮಾಡೋದಕ್ಕೆ. ಹೈಯೆಸ್ಟ್ ಬಜೆಟ್ ಮಂಡಿಸಿದಂಥ ದಾಖಲೆಯು ಸಿದ್ದರಾಮಯ್ಯ ಅವರ ಹೆಸರಲ್ಲೇ ಇದೆ. ಈಗ ಮತ್ತೊಂದು ಬಜೆಟ್ ಅನ್ನು ಮಂಡಿಸಿದರೆ ಯಾರೂ ಮುರಿಯದಂತ ದಾಖಲೆಯನ್ನು ಅವರು ಸೃಷ್ಟಿಸ್ತಾರೆ ಕರ್ನಾಟಕ ರಾಜ್ಯದಲ್ಲಿ. ಈ ಮಧ್ಯೆ ಡಿ ಕೆ ಶಿವಕುಮಾರ್ ಅವರ ಬಣ ಪ್ರಯತ್ನ ಮಾಡ್ತಾ ಇರೋದು 2.5 ವರ್ಷ ಕಳೆದು ಹೋಯಿತು. ಇನ್ನು ಸಂಕ್ರಾಂತಿಯ ಸಂದರ್ಭದಲ್ಲಿ ಬದಲಾವಣೆ ಆಗದಿದ್ರೆ ಮತ್ತೆ ಯಾವಾಗ? ಈಗೆಲ್ಲಾದರೂ ನಾವು ಮೈ ಮರೆತರೆ ಅಥವಾ ಈಗೆಲ್ಲಾದರೂ ನಮಗೆ ಸಿಗದೆ ಹೋದ್ರೆ ಮತ್ತೆ ಯಾವತ್ತೂ ಸಿಗಲ್ಲ. ಆ ಕಾರಣಕ್ಕಾಗಿ ಏನೇ ಆದರೂ ಕೂಡ ಜನವರಿ 9ರ ನಂತರ ಒತ್ತಡ ಹಾಕಲೇಬೇಕು. ಎಲ್ಲಿ ಸ್ವಿಚ್ ಹಾಕಿದ್ರೆ ಎಲ್ಲಿ ಲೈಟು ಉರಿಯುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಡಿ ಕೆ ಶಿವಕುಮಾರ್ ಬಣ ಇದೆ. ಮತ್ತೊಮ್ಮೆ ಈ ಎಲ್ಲ ಬೆಳವಣಿಗೆಗಳು ದೆಹಲಿ ಕೇಂದ್ರಿತವಾಗಿ ಗರಿಗೆದರುವಂಥ ಲಕ್ಷಣವೂ ಕೂಡ ಕಾಣ್ತಾ ಇದೆ. ಎಲ್ಲವೂ ಕೂಡ 9ನೇ ತಾರೀಕಿನ ನಂತರ ರಾಹುಲ್ ಗಾಂಧಿಯವರ ಆಗಮನದ ಮೇಲೆ ನಿಂತಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.